ನಿಮ್ಗೇನಾದ್ರೂ ಸರ್ಕಾರ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಮಾಹಿತಿ ನೀವು ಸದನದಲ್ಲಿ ಮಾಹಿತಿಯನ್ನ ಕೊಡಿ. ಇವತ್ತು ಅದ್ರ ಮೇಲೆ ತನಿಖೆ ಆಗ್ತದೆ, ಇವತ್ತು ಅವ್ರಿಗೆ ಶಿಕ್ಷೆ ಆಗ್ತದೆ. ಇವತ್ತು ನಾವು ಕೇವಲ ಒಂದು ಯುವಶಕ್ತಿಯನ್ನ ಇವತ್ತು ತಪ್ಪು ದಾರಿ ತುಳಿದು ಯುವಶಕ್ತಿಯನ್ನ ಒಂದು ಹಾಳು ಮಾಡತಕ್ಕಂತ ಒಂದು ಕೆಲಸಗಳನ್ನ ಇವತ್ತು ವಿಚ್ಛಿದ್ರಕಾರಿ ಇವತ್ತು ವಿದೇಶಿ ಶಕ್ತಿಗಳ ಜೊತೆ ಇವತ್ತು ಕಾಂಗ್ರೆಸ್ ಕೂಡ ಶಾಮೀಲಾಗಿ ಇವತ್ತು ಕೇವಲ ಆಡಳಿತ ಪಕ್ಷದ ವಿರುದ್ಧ ನೀವು ಇವತ್ತು ಯುವಶಕ್ತಿಯನ್ನು ಎತ್ತುಕಟ್ಟುವಂತ ಕೆಲಸ ಆಗ್ಬೇಕು. ಅದನ್ನ ಮಾಡ್ತಾ ಇದ್ರೆ ಹೊರತು ಮೂಲವಾಗಿ ಎಲ್ಲಿ ತಪ್ಪಾಗಿದೆ ಅದನ್ನ ಪತ್ತೆ ಹಚ್ಚಿ ಅದಕ್ಕೆ ಏನು ಪರಿಹಾರ ಕೊಡಬೇಕು ಅದಕ್ಕೆ. ಬಂಧುಗಳೇ, ಇದು ಕ್ರಾಂತಿ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಆತ್ಮೀಯ ವೀಕ್ಷಕರೇ, ದೇಶದಾದ್ಯಂತ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತಂತೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಿದ್ಯಾರ್ಥಿಗಳನ್ನು ಎತ್ತಿಕಟ್ಟಿ ಗಲಭೆ ಎಬ್ಬಿಸಲು ಪ್ರಯತ್ನ ಪಡುತ್ತಿದೆ. ಈ ಷಡ್ಯಂತ್ರದಲ್ಲಿ ಸ್ಪಷ್ಟವಾಗಿ ಶತ್ರು ರಾಷ್ಟ್ರಗಳ ಕೈವಾಡವಿದೆ. ಈ ಸಂಚಿಗೆ ನಮ್ಮ ದೇಶದ ವಿದ್ಯಾರ್ಥಿಗಳು ಬಲಿಯಾಗಬಾರ್ದು. ಭಾರತದ ಪ್ರಧಾನಿಗಳು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಖಂಡಿತವಾಗಲೂ ಶ್ರಮಿಸುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಲು ಪ್ರಧಾನಿಗಳು ಬಿಡುವುದಿಲ್ಲ. ಸೊ ದಯವಿಟ್ಟು ಯಾವ ವಿದ್ಯಾರ್ಥಿಗಳು ಆತಂಕ ಪಡೆದಿರಿ ಮತ್ತು ಕಾಂಗ್ರೆಸ್ಸಿನ ಈ ಪ್ರತಿಭಟನೆಗೆ ಮರುಳಾಗಬೇಡಿ ಎಂದು ಬಿಜೆಪಿಯ ಚಿಕ್ಕಬಳ್ಳಾಪುರದ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಕೊಂಡೇನಹಳ್ಳಿಯ ಮುರಳೀರವರು ಓತಪ್ರೇತವಾಗಿ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಎಲ್ಲ ನಾಗರಿಕ ಬಂಧುಗಳಿಗೆ ನಮಸ್ಕಾರಗಳು. ಏನು ಈ ದಿನ ದೇಶಾದ್ಯಂತ ಒಂದು ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಎಂಬ ಅಂಶವನ್ನು ಇಟ್ಕೊಂಡು ಇಡೀ ದೇಶಾದ್ಯಂತ ಇವತ್ತು ಏನು ವಿದ್ಯಾರ್ಥಿಗಳು ಒಂದು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥ ವಿಚಾರ ನಮ್ಮೆಲ್ರಿಗೂ ಗೊತ್ತಿದೆ. ನಾನು ಸಾಮಾನ್ಯ ನಾಗರಿಕ ಬಂಧುಗಳಲ್ಲಿ ನಾನು ಮನವಿ ಮಾಡೋದಿಷ್ಟೇ, ಯಾವುದೇ ಒಂದು ಪ್ರತಿಭಟನೆ ಯಾವುದೇ ಒಂದು ಹೋರಾಟ ಇರ್ಬೋದು, ಒಂದು ವಾಸ್ತವ ವಿಚಾರಗಳನ್ನ ಒಂದು ತಿಳಿದುಕೊಂಡು ಹೋರಾಟ ಮಾಡ್ತಕ್ಕಂಥದ್ದು ಒಳ್ಳೆಯದು. ನೋಡಿ, ಈ ವೈದ್ಯಕೀಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ನೀಟ್ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಇದಕ್ಕೆ ಕೇಂದ್ರ ಸರ್ಕಾರ ಮತ್ತು ಕೇಂದ್ರದ ಮಂತ್ರಿಗಳು ಕಾರಣ ಅಂತ ಹೇಳಿ ಅವರ ರಾಜೀನಾಮೆಗೆ ಒತ್ತಾಯಿಸಿ ಇವತ್ತು ದೇಶಾದ್ಯಂತ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾನು ತಮ್ಮನ್ನ ಕೇಳ್ಕೊಳ್ಳೋದಿಷ್ಟೇ, ಇವತ್ತು ನೀಟ್ ಒಂದು ಪ್ರವೇಶ ಪರೀಕ್ಷೆಯನ್ನ ತಯಾರು ಮಾಡ್ತಕ್ಕಂಥದ್ದು ಯಾರು? NCERT ಅಂತ ಅಂದ್ರೆ ರಾಷ್ಟ್ರೀಯ ಪರೀಕ್ಷಾ ಮಂಡಳಿ. ಇವರು ಆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪೂರ್ವಭಾವಿ ಎಲ್ಲ ಸಿದ್ಧತೆಗಳನ್ನ ಅವರು ತಯಾರು ಮಾಡ್ತಾರೆ. ಹಾಗೆ ಪರೀಕ್ಷಾ ಕೇಂದ್ರಗಳಿಗೆ ಪ್ರಶ್ನೆ ಪತ್ರಿಕೆಗಳನ್ನ ತಲುಪಿಸಿ ಪ್ರಶ್ನೆ ಪತ್ರಿಕೆಗಳನ್ನ ಒಂದು ಪರೀಕ್ಷೆ ನಡೆಸೋವರೆಗೂ ಅವ್ರದ್ದು ಜವಾಬ್ದಾರಿ ಇರ್ತದೆ. ಅದರಲ್ಲಿ ಒಂದು ಲಾಸ್ಟ್ ಟೈಮ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಕೆಮಿಸ್ಟ್ರಿ, ಏನು ನೀಟ್ಗೆ ಸಂಬಂಧಪಟ್ಟ ಒಂದು ಕೆಮಿಸ್ಟ್ರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ವಿಚಾರ ತಮ್ಮೆಲ್ಲರಿಗೂ ಗೊತ್ತಿದೆ. ಆ ಒಂದು ಸೋರಿಕೆ ಆದ ತಕ್ಷಣ ಇವತ್ತು ಕೇಂದ್ರ ಸರ್ಕಾರ ಇಮಿಡಿಯೇಟ್ ಆಗಿ ನರೇಂದ್ರ ಮೋದಿ ಅವರ ಒಂದು ನೇತೃತ್ವದ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ಒಂದು ತನಿಖೆಯ ದಿಕ್ಕು ತಪ್ಪಬಾರದು ಅಂತ ಹೇಳಿ ಇಮಿಡಿಯೇಟ್ ಆಗಿ ಇಡೀ ಪ್ರಕರಣವನ್ನ ಇವತ್ತು CBI ತನಿಖೆ ವಹಿಸಿದೆ. CBI ತನಿಖೆ ಇವತ್ತು ತನ್ನ ವರದಿಯನ್ನ ಕೊಟ್ಟಿದೆ. ಇದರಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ಆಗಲಿ ಹಣಕಾಸಿನ ವಹಿವಾಟಾಗಲಿ ಯಾವುದೂ ನಡೆದಿಲ್ಲ. ಏನಂದ್ರೆ ಈ ರಾಷ್ಟ್ರೀಯ ಪರೀಕ್ಷಾ ಮಂಡಳಿಯ ಮುಖ್ಯಸ್ಥರು ಅಂದ್ರೆ PV ಕುಲಕರ್ಣಿ ಅಂತ ಏನಿದ್ರು, ಅವರು ಏನ್ ಮಾಡ್ತಾರೆ, ಅಲ್ಲಿನ ಮುಖ್ಯಸ್ಥರು ಏನ್ ಮಾಡ್ತಾರೆ, ಅವರು ಒಂದು ಕೋಚಿಂಗ್ ಸೆಂಟರ್ಗಳನ್ನ ನೀಟ್ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಕೋಚಿಂಗ್ ಸೆಂಟರ್ಗಳನ್ನ ಅವರು ರಾಷ್ಟ್ರಾದ್ಯಂತ ಒಂದು ಕೆಲವು ಕಡೆ ನಡೆಸ್ತಾರೆ. ಆ ಒಂದು ಪ್ರಶ್ನೆ ಪತ್ರಿಕೆ ತಯಾರು ಮಾಡ್ತಕ್ಕಂಥ ಮುಖ್ಯಸ್ಥರು ಅವರಿಗೆ ಗೊತ್ತಿದೆ ಯಾವ ಪ್ರಶ್ನೆಗಳು ಇವತ್ತು ಪ್ರಶ್ನೆ ಪತ್ರಿಕೆಯಲ್ಲಿ ಅಡಕಾಗಿದೆ ಅಂತ. ಅವರು ತಮ್ಮ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಆ ಒಂದು ಪ್ರಶ್ನೆ ಪತ್ರಿಕೆ ಭಾಗಶಃ ಒಂದು 90% ಪ್ರಶ್ನೆಗಳನ್ನ ಅವರು ವಿದ್ಯಾರ್ಥಿಗಳು ಅಟೆಂಡ್ ಮಾಡಿರ್ತಕ್ಕಂಥದ್ದು ಗೊತ್ತಿದೆ. ಸೊ ಹಾಗಾಗಿ ಇದೆಲ್ಲವೂ ಸಹ CBI ತನಿಖೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದೆ. ಈ ತನಿಖೆ ಈ ಪ್ರಕರಣದಲ್ಲಿ ಆ ಪ್ರಮುಖರು ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ಇವತ್ತು ಪ್ರಮುಖರು ಇದರಲ್ಲಿ ಭಾಗಿಯಾಗಿದ್ದಾರೆ ಹೊರತು ಇದರಲ್ಲಿ ಯಾವುದೇ ಸರ್ಕಾರದ ಒಂದು ನೇರ ಹಸ್ತಕ್ಷೇಪ ಆಗಲಿ ಸರ್ಕಾರದ ಪಾತ್ರ ಏನೂ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ. ಅದರ ಜೊತೆಗೆ ಇವತ್ತು ನರೇಂದ್ರ ಮೋದಿ ಅವರು ನಿಜವಾಗಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕು ಅನ್ನೋ ಉದ್ದೇಶದಿಂದ ಇಮಿಡಿಯೇಟ್ ಆಗಿ ಒಂದು ತನಿಖೆಯನ್ನ ನಡೆಸಿ ಜರೂರಾಗಿ ಒಂದು ಕಠಿಣ ಶಿಕ್ಷೆ ಆಗಬೇಕು ಅಂತ ಒಂದು ಸಂದೇಶವನ್ನು ಕೊಟ್ಟು ತ್ವರಿತ ವಿಲೇವಾರಿಗೆ, ಯಾಕಂದ್ರೆ ಈ ಪ್ರಕರಣ ತನಿಖೆ ನಿಧಾನ ಆಗಬಾರ್ದು ಅಂತೇಳಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಇಮಿಡಿಯೇಟ್ ಆಗಿ ಸ್ಥಾಪಿಸಿ ಅದರ ಮೂಲಕ ಜರೂರಾಗಿ ತನಿಖೆ ಆಗಿ
ತಪ್ಪಿತಸ್ಥರಿಗೆ ಒಂದು ಕಠಿಣ ಶಿಕ್ಷೆ ಆಗಬೇಕು ಅಂತ ಒತ್ತಾಯಪೂರ್ವಕವಾಗಿ ಹೇಳಿದ್ದಾರೆ. ಆದರೆ ತಾವು ಇದು ಯಾವುದನ್ನ ತಾವು ಮನವರಿಕೆ ಮಾಡಿಕೊಳ್ಳದೆ ಮನಗಾಣದೆ ಕೇವಲ ರಾಜಕೀಯ ಉದ್ದೇಶಕ್ಕೋಸ್ಕರ ಇವತ್ತು ಇಡೀ ಪ್ರಪಂಚದಲ್ಲಿ ಇವತ್ತು ನರೇಂದ್ರ ಮೋದಿಯ ಸರ್ಕಾರ ಇವತ್ತು ಸ್ವಾಭಿಮಾನದ ಹೆಸರಲ್ಲಿ ಆತ್ಮನಿರ್ಭರ ಹೆಸರಲ್ಲಿ ನಾವು ಯಾವುದೇ ಮುಂದುವರೆದ ರಾಷ್ಟ್ರಗಳ ಒಂದು ದಾಸ್ಯಕ್ಕೆ ಒಳಗಾಗದೆ ಇವತ್ತು ಸ್ವಾವಲಂಬಿಯಾಗಿ ಇವತ್ತು ದೇಶವನ್ನು ಕಟ್ಟೋ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ಹಿಂದಿನ ಸರ್ಕಾರಗಳು ಇವತ್ತು ಒಂದು ಬೇರೆ ದೇಶಗಳ ಒಂದು ಮುಕ್ತ ಮಾರುಕಟ್ಟೆ, ಒಂದು ಡಸ್ಟ್ಬಿನ್ ಮಾರುಕಟ್ಟೆ ತರ ನಮ್ಮನ್ನ ಅವರು ಬಳಸ್ಕೊಂಡು ಅವರ ಒಂದು ಸರಕುಗಳನ್ನ ಕೇವಲ ನಮ್ಮ ದೇಶವನ್ನು ಒಂದು ಮಾರುಕಟ್ಟೆಯಾಗಿ ನೇಮಿಸ್ಕೊಂಡಿದ್ರು. ಆದ್ರೆ ಈಗ ನರೇಂದ್ರ ಮೋದಿಯವರ ಬಂದ ಮೇಲೆ ಆತ್ಮನಿರ್ಭರ ಭಾರತವನ್ನು ತಂದು ಇವತ್ತು ಎಲ್ಲವನ್ನ ಸ್ವದೇಶಿ ವಸ್ತುಗಳನ್ನು ಇವತ್ತು ದೇಶದಲ್ಲಿ ಉತ್ಪಾದನೆ ಮಾಡಿ ಇಡೀ ದೇಶವನ್ನು ಇವತ್ತು ಸ್ವಾವಲಂಬಿಗಳಾಗಿ ಮಾಡಕ್ಕೆ ಹೊರಟಿದ್ದಾರೆ. ಇದರಿಂದ ಅನೇಕ ವಿಚ್ಛಿದ್ರಕಾರಿ ಶಕ್ತಿಗಳು, ವಿದೇಶಿ ಶಕ್ತಿಗಳು ಏನೇ ಮಾಡಿ ಇವತ್ತು ಮೋದಿ ಅವರ ಸರ್ಕಾರಕ್ಕೆ ಮಸಿ ಬಳಿಬೇಕಂತೇಳಿ ಪಕ್ಕದ ಪಾಕಿಸ್ತಾನದ ISI ಏಜೆಂಟ್ಗಳಿರ್ಬೋದು, ಪಕ್ಕದ ಚೀನಾದ ಒಂದು ಕಮ್ಯುನಿಸ್ಟ್ ಇರ್ಬೋದು, ಇವತ್ತು ಅಮೆರಿಕನ್ ಸರ್ಕಾರಗಳಿರ್ಬೋದು, ಇವತ್ತು ಅವರು ಸಾವಿರಾರು ಕೋಟಿ ಇವತ್ತು ಅನುದಾನಗಳನ್ನ ಇವತ್ತು ಹಣವನ್ನ ಅಕ್ರಮವಾಗಿ ಕೊಟ್ಟು ಈ ರೀತಿ ವಿಚ್ಛಿದ್ರಕಾರಿ ಶಕ್ತಿಗಳನ್ನ ಇವತ್ತು ರೈತರ ಹೋರಾಟಗಳಲ್ಲಿರ್ಬೋದು, ವಿದ್ಯಾರ್ಥಿಗಳ ಹೋರಾಟದಲ್ಲಿರ್ಬೋದು, ಇವತ್ತು ಅನೇಕ ವಿದೇಶಿ ಶಕ್ತಿಗಳು ಇವತ್ತು ಇದರಲ್ಲಿ ನೇರವಾಗಿ ಫಂಡಿಂಗ್ ಮಾಡಿ ಅವ್ರ ಮುಖಾಂತರ ಇವತ್ತು ದೇಶವನ್ನು ಅಲ್ಲೋಲು ಕೊಲ್ಲಲು ಒಂದು ಸೃಷ್ಟಿ ಮಾಡ್ಲಿಕ್ಕೆ ಇವತ್ತು ಪ್ರಯತ್ನ ಪಡ್ತಾ ಇದೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲ ನಾಗರಿಕರು ತಾವು ಮನಗಾಣಬೇಕು. ಇದರಲ್ಲಿ ನರೇಂದ್ರ ಮೋದಿ ಅವರ ಇವತ್ತು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಸಂಪೂರ್ಣವಾಗಿ ಪಾರದರ್ಶಕವಾಗಿ ಸಿದ್ಧ ಇದ್ದಾರೆ. ನೀವು ನೋಡಿ, ಇವತ್ತು ಅನ್ಯಾಯ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಯಾವುದೋ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಇವತ್ತು ಅದರ ನೇತೃತ್ವದಲ್ಲಿ ಒಂದು ಮೂವ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಸರಿ, ಅವರು ಹೋರಾಟ ಮಾಡ್ತಾ ಇದ್ರು. ಇವತ್ತು ಕಾಂಗ್ರೆಸ್ಸಿಗರು ಅದನ್ನ ಹೈಜಾಕ್ ಮಾಡಿ ಏಕಾಏಕಿ ತಾವು ಒಂದು ಶಲ್ಯಗಳನ್ನು ಹಾಕೊಂಡು ಇವತ್ತು ಆ ಪ್ರತಿಭಟನೆ ನೇತೃತ್ವದಲ್ಲಿ ತಾವು ಇವತ್ತು ತೆಗೆದುಕೊಂಡಿದ್ರು. ಅದ್ರ ಉದ್ದೇಶ ಏನು? ನೀವು ನಿಜವಾಗಿ ನೊಂದ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದಿಲ್ಲ. ನೀವು ಇದರನ್ನ ಪರಿಪೂರ್ಣವಾಗಿ ಕೇವಲ ರಾಜಕೀಯ ಉದ್ದೇಶಕ್ಕೋಸ್ಕರ ಈ ಒಂದು ಹಗರಣವನ್ನ ತಾವು ಬಳಸ್ಕೊಳ್ತಾ ಇದ್ದೀರಾ. ಇದರಲ್ಲಿ ಸರ್ಕಾರದ ಯಾವುದೇ ಪಾತ್ರ ಅಲ್ಲ. ಯಾಕಂದ್ರೆ ನರೇಂದ್ರ ಮೋದಿ ಅವರು ನೋಡಿ, ನಾನೊಂದು ಮಾತನ್ನ ಹೇಳ್ತೀನಿ. ಇಂದಿನ UPA ಸರ್ಕಾರ, ಮನಮೋಹನ್ ಸಿಂಗ್ ನೇತೃತ್ವದ UPA ಸರ್ಕಾರ ಇವತ್ತು ಶಿಕ್ಷಣಕ್ಕೆ ತನ್ನ ಬಜೆಟ್ ಅಲ್ಲಿ ಕೇವಲ 8,225 ಕೋಟಿ ಹಣವನ್ನು ಇವತ್ತು ಮೀಸಲಿಟ್ಟಿತ್ತು. ಇವತ್ತಿನ ನರೇಂದ್ರ ಮೋದಿ ಅವರ ಸರ್ಕಾರ 1,39 ಕೋಟಿ ಹಣವನ್ನು ಇವತ್ತು ಬಜೆಟ್ ಅಲ್ಲಿ ಮೀಸಲಿಟ್ಟಿದೆ. ಅಂದ್ರೆ ನಿಜವಾಗಿ ಅವರಿಗೆ ಈ ದೇಶದ ತರುಣರ ಬಗ್ಗೆ ಆ ವಿಶೇಷ ಆಸಕ್ತಿಯನ್ನ ಇದೆ. ಸೊ ಹಾಗಾಗಿ ಖಂಡಿತವಾಗಿ ಈ ಹಗರಣದ ತನಿಖೆಯನ್ನ ಮಾಡೇ ಮಾಡ್ತಾರೆ. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗೇ ಆಗ್ತದೆ. ಹಾಗಾಗಿ ದಯವಿಟ್ಟು ಯುವಕರು, ವಿದ್ಯಾರ್ಥಿಗಳು, ಈ ದೇಶದ ಭವಿಷ್ಯದ ಪ್ರಜೆಗಳು, ನಿಮ್ಮ ಒಂದು ಆದರ್ಶಗಳನ್ನ ನಾವೆಲ್ಲ ನೀವೊಂದು ಬಲಿಷ್ಠ ಭಾರತವನ್ನು ತಾವು ನಿರ್ಮಾಣ ಮಾಡ್ತೀವಿ ಅಂತ ನಾವೆಲ್ಲ ಬಹಳ ಒಂದು ಕಾತುರದಿಂದ ಒಂದು ನಿರೀಕ್ಷಣೆ ಇಟ್ಕೊಂಡಿದ್ದೀವಿ. ತಾವು ದಯವಿಟ್ಟು ವಿದೇಶಿ ವಿಚ್ಛಿದ್ರಕಾರಿ ಶಕ್ತಿಗಳ ಒಂದು ದಾಳಿಗೆ ನೀವು ದಯವಿಟ್ಟು ಬಲಿ ಆಗ್ಬೇಡ್ರಿ. ಇದರಲ್ಲಿ ಅನೇಕ ಪಿತೂರಿ ಇದೆ. ಯಾಕಂದ್ರೆ ನಾನು ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀನಿ, ಇವತ್ತು ಪ್ರತಿಭಟನೆ ಮಾಡ್ತಕ್ಕಂಥವ್ರು ಯಾರೋ ಮೀಡಿಯಾದಲ್ಲಿ ಇವತ್ತು ಹೆಣ್ಮಕ್ಳು ಕವರೇಜ್ ಮಾಡ್ತಾ ಇದ್ರು. ಇವತ್ತು ಅವ್ರ ಮೇಲೆ ಪೈಶಾಚಿಕವಾಗಿ ನಡ್ಕೊಳ್ಳುವಂಥದ್ದು, ಕಲ್ಲು ಎಸೆಯೋದು, ಇವತ್ತು ಪೊಲೀಸ್ ಜೀಪ್ಗಳಿಗೆ, ಬಸ್ಗಳಿಗೆ ಬೆಂಕಿ ಹಚ್ಚತಕ್ಕಂಥದ್ದು, ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ, ಸಾಂವಿಧಾನಿಕ ಹುದ್ದೆಗೆ ಖಂಡಿತವಾಗಿ ಇದು ಪರಿಹಾರ ಅಲ್ಲ. ಇದು ಸಂವಿಧಾನ ವಿರೋಧಿ ನಡೆ. ಯಾಕಂದ್ರೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಹಾನಿ ಮಾಡಿಕೊಂಡು ಕೇವಲ 16-18 ವರ್ಷದ ಹುಡುಗರನ್ನ ನಿಮ್ಮ ರಾಜಕೀಯ ಸ್ವಾರ್ಥಕ್ಕೆ ಇವತ್ತು ಅವರನ್ನ ಬಲಿಕೊಟ್ಟು ಭವ್ಯ ಭಾರತವನ್ನ ಇವತ್ತು ಹಾಳು ಮಾಡ್ತಕ್ಕಂಥ ಒಂದು ವಿಚ್ಛಿದ್ರಕಾರಿ ಕೆಲಸಗಳನ್ನ ಇವತ್ತು ವಿದೇಶಿ ಪಕ್ಷಗಳು ಮಾಡ್ತಾ ಇದೆ. ಇದನ್ನ ನಾನು ಸಾರ್ವಜನಿಕವಾಗಿ ಖಂಡಿಸ್ತೇನೆ. ಇದು ಯಾವುದು ಸಾಂವಿಧಾನಿಕ ಮಾರ್ಗ ಅಲ್ಲ. ಇವತ್ತು ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ, 4 ಬಾರಿ ಆಹ್ವಾನ ಕೊಟ್ಟಿದ್ದಾರೆ. ತಾವು ತಮಗೇನೇ ಮಾಹಿತಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿ. ನೀವು ಸಾರ್ವಜನಿಕವಾಗಿ ಪಾರ್ಲಿಮೆಂಟ್ ಅಲ್ಲಿ ನೀವು ಚರ್ಚೆ ಮಾಡಿ. ನಿಮ್ಗೇನಾದ್ರೂ ಸರ್ಕಾರ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಮಾಹಿತಿ ನೀವು ಸದನದಲ್ಲಿ ಮಾಹಿತಿಯನ್ನ ಕೊಡಿ. ಇವತ್ತು ಅದ್ರ ಮೇಲೆ ತನಿಖೆ ಆಗ್ತದೆ, ಇವತ್ತು ಅವ್ರಿಗೆ ಶಿಕ್ಷೆ ಆಗ್ತದೆ. ಇವತ್ತು ನಾವು ತನಿಖೆ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ರೆಡಿ ಇದ್ದೀವಿ. ಇವತ್ತು ನೀವ್ಯಾರು ಪಾರ್ಲಿಮೆಂಟ್ ಅಲ್ಲಿ ಬಂದು ನಮ್ಮ ಜೊತೆ ಚರ್ಚೆ ಮಾಡಕ್ಕೆ ತಾವ್ಯಾರು ತಯಾರಿಲ್ಲ. ಕೇವಲ ಒಂದು ಯುವಶಕ್ತಿಯನ್ನ ಇವತ್ತು ತಪ್ಪು ದಾರಿ ತುಳಿದು ಯುವಶಕ್ತಿಯನ್ನ ಒಂದು ಹಾಳು ಮಾಡತಕ್ಕಂಥ ಒಂದು ಕೆಲಸಗಳನ್ನ ಇವತ್ತು ವಿಚ್ಛಿದ್ರಕಾರಿ ಇವತ್ತು ವಿದೇಶಿ ಶಕ್ತಿಗಳ ಜೊತೆ ಇವತ್ತು ಕಾಂಗ್ರೆಸ್ಸು ಕೂಡ ಶಾಮೀಲಾಗಿ ಇವತ್ತು ತಾವೆಲ್ಲ ನೇರವಾಗಿ ಈ ದೇಶದ ಭವಿಷ್ಯವನ್ನ ಇವತ್ತು ಹಾಳು ಮಾಡ್ಲಿಕ್ಕೆ ಹೊರಟಿದ್ರೆ. ಸೊ ಹಾಗಾಗಿ ಇದರಿಂದ ಯಾವತ್ತು ದೇಶಕ್ಕಾಗ್ಲಿ ಸಮಾಜಕ್ಕಾಗ್ಲಿ ಯಾವತ್ತು ಒಳಿತಾಗಲ್ಲ. ಸರಿ, ತಪ್ಪಾಗಿದೆ. ಹಾಗಿದ್ರೆ ನೀವು ಅದಕ್ಕೆ ಚರ್ಚೆಗೆ ಬನ್ನಿ. ಸದನದಲ್ಲಿ, ಸಂಸತ್ನಲ್ಲಿ ಚರ್ಚೆ ಆಗ್ಲಿ.
ನಿಮ್ಮ ಹತ್ರ ಏನಾದರೂ ಮಾಹಿತಿ ಇದ್ರೆ, ಇವತ್ತು ಶಿಕ್ಷಣ ಮಂತ್ರಿಗಳಾಗ್ಬೋದು, ಇವತ್ತು ಈ ಕ್ಯಾಬಿನೆಟ್ ಇರ್ಬೋದು, ಯಾರಾದರೂ ಅದರಲ್ಲಿ ಏನಾದರೂ ಹಸ್ತಕ್ಷೇಪ ಇದ್ರೆ ನೀವು ಮಾಹಿತಿ ಕೊಡಿ. ಇವತ್ತು ಅದ್ರ ಮೇಲೆ ತನಿಖೆ ಆಗಲಿ. ಇಲ್ಲ ನೀವೇ ಒಂದು ಯಾವುದೋ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರ ನೇತೃತ್ವದ ತನಿಖೆ ಆಗ್ಬೇಕಾ ಮಾಡಿಸೋಣ. ಇವತ್ತು ನರೇಂದ್ರ ಮೋದಿ ಅವರು ಎಲ್ರಿಗೂ ಸಿದ್ಧ ಇದ್ದಾರೆ. ಇವತ್ತು ಅವರು ಮುಕ್ತವಾಗಿದ್ದಾರೆ. ಇವತ್ತು 4 ಬಾರಿ ಇವತ್ತು ಸಂವಿಧಾನದಲ್ಲಿ ಚರ್ಚೆಗೆ ತಗೊಂಡಿದ್ದಾರೆ. ನೀವು ಯಾರು ಚರ್ಚೆಗೆ ಬರ್ಲಿಕ್ಕೆ ತಯಾರಿಲ್ಲ. ಕೇವಲ ನಿಮ್ಗೆ ರಾಜಕೀಯ ಸ್ವಾರ್ಥ ಬೇಕು. ಇವತ್ತು ಕೇವಲ ಆಡಳಿತ ಪಕ್ಷದ ವಿರುದ್ಧ ನೀವು ಇವತ್ತು ಯುವ ಶಕ್ತಿಯನ್ನು ಎತ್ತುಕಟ್ಟುವಂತ ಕೆಲಸ ಆಗ್ಬೇಕು. ಅದನ್ನ ಮಾಡ್ತಾ ಇದ್ರೆ ಹೊರತು ಮೂಲವಾಗಿ ಎಲ್ಲಿ ತಪ್ಪಾಗಿದೆ ಅದನ್ನ ಪತ್ತೆ ಹಚ್ಚಿ ಅದಕ್ಕೆ ಏನು ಪರಿಹಾರ ಕೊಡಬೇಕು, ಅದಕ್ಕೆ ಏನು ಮುಲಾಮ ಹಚ್ಚಬೇಕು, ಆ ಕೆಲಸವನ್ನ ಮಾಡ್ತಾ ಇಲ್ಲ. ಇದನ್ನ ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತ ರಾಜಕೀಕರಣ, ಕೇವಲ ರಾಜಕೀಯ ಉದ್ದೇಶಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ರೆ ಹೊರತು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಳಿತಾಗಲಿ ಅನ್ನೋದಕ್ಕಂತ ಯಾವುದೇ ವಿಚಾರಗಳು ಈ ಹೋರಾಟದಲ್ಲಿ ಅಡಕ ಆಗಿಲ್ಲ. ಸೊ ಹಾಗಾಗಿ ಈ ಹೋರಾಟವನ್ನ ಖಂಡಿಸಿ ನಾನು ಕೈ ಮುಗಿದು ಒಂದು ತರುಣರಲ್ಲಿ ಇವತ್ತು ನಾನು ಬೇಡ್ಕೊಳ್ತೇನೆ. ಯಾಕಂದ್ರೆ ಈ ದೇಶದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇವತ್ತು ನಾವು ಇದೀವಿ ಅಂದ್ರೆ, ಈ ಪ್ರಜಾಪ್ರಭುತ್ವ ಇದೀವಿ ಅಂದ್ರೆ ಇವತ್ತು ಸಾವಿರಾರು ಹೋರಾಟಗಾರರು ಈ ದೇಶಕ್ಕಾಗಿ ಹುತಾತ್ಮರಾಗಿದ್ದಾರೆ. ಸಾವಿರಾರು ವರ್ಷ ಇವತ್ತು ಈ ರಾಷ್ಟ್ರವನ್ನ ಕಟ್ಟುವಂತ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ತಾವು ದಯವಿಟ್ಟು ಹಾದಿಯನ್ನ ತಪ್ಪಬೇಡಿ. ಇವತ್ತು ದೇಶವಂತ ಒಂದು ಕಟ್ಟೋ ಕೆಲಸ ಆಗಬೇಕು. ಇವತ್ತು ನಿಮ್ಗೆ ಏನಾದ್ರೂ ಅನ್ಯಾಯ ಆಗಿದ್ರೆ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ಸಿದ್ಧ ಇದ್ದಾರೆ. ಅವರು ನಿಮ್ಗೆ ಒಂದು ನ್ಯಾಯ ಕೊಡಿಸ್ಕೊಳ್ಳೋ ಅಂತ ದೃಷ್ಟಿಯಲ್ಲಿ ಇವತ್ತು ಅವರು ಕೂಡ ಸಿದ್ಧ ಇದ್ದಾರೆ. ಕೇವಲ ನೀವು ವಿದೇಶಿ ಶಕ್ತಿಗಳು ಇಲ್ಲ ಇನ್ಯಾರೋ ರಾಜಕೀಯ ವ್ಯಕ್ತಿಗಳ ಅವರ ದುರಾಸೆಗೆ ನೀವು ಬರಿ ಆಗ್ಬೇಡ್ರಿ ಅಂತ ನಾನು ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು ಮನವಿಯನ್ನ ಮಾಡ್ತೇನೆ. ದಯವಿಟ್ಟು ತಾವು ಅರ್ಥ ಮಾಡಿಕೊಂಡು ಸಾಂವಿಧಾನಿಕವಾಗಿ ಏನೇ ಅನ್ಯಾಯ ಆಗಿದ್ರು ನಾವೆಲ್ಲರೂ ಬೇಕಾದ್ರೆ ಒಟ್ಟಿಗೆ ಕೂತು ಒಂದು ಸಮಸ್ಯೆಯನ್ನು ಬಗೆಹರಿಸೋ ದೃಷ್ಟಿಯಲ್ಲಿ ನಾವು ಹೋರಾಟ ಮಾಡೋಣ. ಅದನ್ನು ಬಿಟ್ಟು ಈ ದೇಶವಂತೂ ಒಡೆಯುವಂಥ ಕೆಲಸ ನಾವು ಯಾರು ಮಾಡೋದು ಬೇಡ ಅಂತ ತಮ್ಮಲ್ಲಿ ನಾನು ಸವಿನಯ ಪ್ರಾರ್ಥನೆಯನ್ನ ಮಾಡ್ತೇನೆ.